ಹೆಣ್ಮಕ್ಳಿಗೆ ಕಾಂಗ್ರೆಸ್ ಅವರು ಹೀನಾಯವಾಗಿ ಸೋಲಿಸಿದ್ದಾರೆ. ಪ್ರತಿಪಕ್ಷಗಳು ಈ ತರ ಮಾಡಿರೋದು ಅನ್ಯಾಯ. ಯಾಕೆ ಹೆಂಗಸರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ? ಬೇರೆ ಬಿಲ್ ಎಲ್ಲ ಯಾವತ್ತೂ ಅಪೋಸ್ ಮಾಡಿದ್ದು ಬಂದಿಲ್ಲ. ಕಾಂಗ್ರೆಸ್ ಇರಬಾರ್ದು. ಇವರಿಗೆ ಮಹಿಳೆಯರು ಮುಂದೆ ಬರುವುದು ಇಷ್ಟ ಇಲ್ಲ. ಸಾಧಿಸಿದ್ರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಮಹಿಳೆ ಅಂತವಳು. ಅವ್ರು ಈ ತರ ಮಾಡೋದ್ರಿಂದ ಅವ್ರಿಗಂತೂ ನಾವು ವೋಟ್ ಹಾಕೋದಿಲ್ಲ. ಈ ಒಂದು ಮೀಸಲಾತಿ ಮುಂದೆ ಬರುವುದು ಶತಸಿದ್ಧ. ಬಿಜೆಪಿ ಸೋಲಾಗ್ಲಿ ಕಾಂಗ್ರೆಸ್ ಸೋಲಾಗ್ಲಿ ಅಂತ ಆಗಲ್ಲ, ಇದು ಭಾರತದ ಸೋಲಾಗುತ್ತೆ. This was just anti-Modi act. ಇದು ಭಾರಿ ದುಃಖಕರ ಅನಿಸುತ್ತೆ. ಯಾಕೆಂದ್ರೆ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅಂತ ದೇಶದಲ್ಲಿ ಎಲ್ಲಾರು ಜನ ಹೇಳ್ತಾರೆ. ಪ್ರತಿಪಕ್ಷಗಳು ಈ ತರ ಮಾಡಿರೋದು ಅನ್ಯಾಯ ಅನ್ಸುತ್ತೆ ಮೇಡಮ್. ಎಲ್ಲಾರು ಇವಾಗ ಲೇಡೀಸ್ಗೆ ಎಲ್ಲಾರ್ಗು ಎಲ್ಲಾದನ್ನು ಕೊಡ್ತಾ ಇದ್ದಾರೆ, ಬೆನಿಫಿಟ್ಗಳು ಕೊಡ್ತಾ ಇದ್ದಾರೆ. ಬಿಲ್ ಪಾಸ್ ಮಾಡಕ್ ಮಾತ್ರ ಕೊಡ್ತಾ ಇಲ್ಲ ಇವರು. ಯಾಕೆ ಮಹಿಳೆಯರಿಗೂ ಕೊಟ್ಟರೆ ಅವ್ರಿಗೂ ವಿದ್ಯಾವಂತರು ಎಲ್ಲಾರು ಬುದ್ಧಿವಂತರಾಗಿದ್ದಾರೆ. ಇವಾಗ ಮಹಿಳೆಯರಿಗೇನೆ ಆದ್ಯತೆ ಎಲ್ಲಾ ಕಡೆನೂ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರೇ ಓಡಾಡ್ತಾ ಇರೋದ್ರಿಂದ ಮುಂದಿನ ಪೀಳಿಗೆಗೂ ಇದು ಮುಂದೆ ಹೋಗುತ್ತೆ ಅನಿಸುತ್ತೆ. ಬೇಜಾರಾಗಿದೆ ಅದ್ರ ಬಗ್ಗೆ, ತುಂಬಾನೇ ನೋವಾಗ್ತಿದೆ. ಯಾಕೆ ಹೆಂಗಸರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ? ಮೆಂಬರ್ಸ್ ಜಾಸ್ತಿ ಆದಷ್ಟು ನಮಗೂ ವಾಯ್ಸ್ ಜಾಸ್ತಿ ಇರುತ್ತೆ. ಹೇಳಿದ್ರೆ ನಮ್ ಕಷ್ಟ ಇದನ್ನ ಹೇಳ್ಕೋಬಹುದು. ಹೆಂಗಸರು ಮನೆಯಲ್ಲೂ ಇದು ಮಾಡಿ ಹೊರಗಡೆನೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಡ್ಬೇಕು, ಜಾರಿ ಆಗ್ಬೇಕು. ಇರೋ ಸರ್ಕಾರ ಇದ್ರ ಬಗ್ಗೆ ಕುಲಂಕುಷವಾಗಿ ನೋಡಿ ಅದನ್ನ ಸಪೋರ್ಟ್ ಮಾಡಿದಷ್ಟು ಒಳ್ಳೇದು. ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ? ಬೇರೆ ಬಿಲ್ ಎಲ್ಲ ಯಾವತ್ತೂ ಅಪೋಸ್ ಮಾಡಿದ್ದು ಬಂದಿಲ್ಲ ಮೋದಿ ಸರ್ಕಾರದಲ್ಲಿ. ಈಗ ಯಾಕೆ ಆ ಮೋದಿ ಸರ್ಕಾರನ ಇದ್ರಲ್ಲಿ ರಿಸರ್ವೇಶನ್ ಕೊಟ್ಟಾಗ ಯಾಕೆ ನಮ್ಮನ್ನ ಕೆಳಗೆ ತಳ್ತಾ ಇದ್ದಾರೆ? ಯಾಕಂದ್ರೆ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಅವರು ಹೀನಾಯವಾಗಿ ಸೋಲಿಸಿದ್ದಾರೆ. ಯಾಕೆಂದ್ರೆ ಹೆಣ್ಮಕ್ಳಿಗೆ ಅವರು ಮುಂದೆ ಬರೋದು ಬಿಡ್ತಿಲ್ಲ. ಭಾರಿ ಶಕ್ತಿಗೆ ತುಂಬಾ ಅವಮಾನ ಮಾಡಿದ್ದಾರೆ. ಆದ್ರೆ ಮೋದಿ ಅವರು ಹೆಣ್ಮಕ್ಳ ಪರವಾಗಿರೋದನ್ನ ಇವರು ಸಹಿಸಿಲ್ಲ. ಇವ್ ಕಾಂಗ್ರೆಸ್ ಇರಬಾರ್ದು. ಇವರಿಗೆ ಮಹಿಳೆಯರು ಮುಂದೆ ಬರುವುದು ಇಷ್ಟ ಇಲ್ಲ. ಸಾಧಿಸಿದ್ರೆ ಸಬಳ ನುಂಗಬಹುದು ಅಂತ ಹೇಳ್ತಾರಲ್ಲ, ಮಹಿಳೆ ಅಂತವಳು. ಅವಳ ಕೈಗೆ ನೀವೊಂದು ಚುಕ್ಕಾಣಿ ಕೊಟ್ರೆ ದೇಶವನ್ನ ಯಾವ ಮಟ್ಟಕ್ಕೆ ಏರಿಸಬಹುದು ಎಂಬುದು ನಮ್ಗೆ ಗೊತ್ತಿರೋ ಸಂಗತಿನೇ. ಅಂತಿರ್ಬೇಕಾದ್ರೆ ಇವರು ಯಾಕೆ ಅದನ್ನ ವಿರೋಧಿಸ್ತಾ ಇದ್ದಾರೆ? ಈ ಒಂದು ಮೀಸಲಾತಿ ಮುಂದೆ ಬರುವುದು ಶತಸಿದ್ಧ. ನಮ್ಗೆ 2,000 ರೂಪಾಯಿ ಕೊಟ್ಬಿಟ್ಟು ಅದನ್ನೇ ದೊಡ್ಡ ಇದು ಹೆಲ್ಪ್ ಮಾಡ್ತಾ ಇದೀವಿ. 2,000 ರೂಪಾಯಿನಲ್ಲಿ ಜೀವನ ಮಾಡ್ಕೊಳ್ಳಿ, ಹೆಂಗಸ್ರ ಕೈಯಲ್ಲಿ ಏನು ಆಗಲ್ಲ ಅನ್ನೋ ತರ ಇದ್ ಮಾಡ್ತಾ ಇದಾರೆ. ಅದ್ ಬಿಟ್ರೆ ಬೇರೆ ಏನ್ ಮಾಡಕ್ ಬರಲ್ವಾ ನಮ್ಗೆ? ನಾವ್ ಓದಿಲ್ವಾ ಬರ್ದಿಲ್ವಾ? ಅವ್ರು ಈ ತರ ಮಾಡೋದ್ರಿಂದ ನಮ್ ವೋಟ್ಸ್ಗಳ ಮಾತ್ರ ಅವ್ರಿಗಂತೂ ನಾವು ವೋಟ್ ಹಾಕೋದಿಲ್ಲ. ಏನಕ್ಕೆ ಹಾಕ್ಬೇಕು ಹೇಳಿ? ಇದು ಬಿಜೆಪಿ ಸೋಲಾಗ್ಲಿ ಕಾಂಗ್ರೆಸ್ ಸೋಲಾಗ್ಲಿ ಅಂತ ಆಗಲ್ಲ, ಇದು ಭಾರತದ ಸೋಲಾಗುತ್ತೆ. ನಮ್ಮ ಮನೇಲೆ ನಮ್ಗೆ ಸರಿಯಾದ ಸಮಾನತೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಹೋಗಿ ಏನ್ ಮಾತಾಡಕ್ಕಾಗುತ್ತೆ? ದಿಸ್ ವಾಸ್ ಜಸ್ಟ್ ಆಂಟಿ-ಮೋದಿ ಆಕ್ಟ್. 2,000 ಕೊಡ್ತೀನಿ, ಗೃಹಲಕ್ಷ್ಮಿ ಇಟ್ಕೋ, ಫ್ರೀ ಬಸ್ಸು, ಓಡಾಡು. ಇದರಿಂದ ಮಹಿಳೆಯರು ಉದ್ಧಾರ ಆಗಲ್ಲ. ಮುಂದೆ ಮಹಿಳೆಯರು ಗೆಲ್ತಾರೆ. ಮಹಿಳೆಯರಿಗೆ ಅವ್ರಿಗೆ ಸಿಗಬೇಕಾಗಿರೋ ಶೇರ್ ಏನಿದೆ ಸಿಗತ್ತೆ. ಎಲ್ಲ ಡೊಮೇನ್ಸ್ ಅಲ್ಲೂ ಮಹಿಳೆಯರ ಅಥವಾ ನಾರಿ ಶಕ್ತಿ ಪ್ರದರ್ಶನ ನಾವು ನೋಡಿದೀವಿ. ಬಟ್ ಪಾಲಿಟಿಕ್ಸ್ ಅಲ್ಲಿ ಯಾಕೆ ಇನ್ನೂ ಒಂದು ಹಿಂಜರಿಕೆ ಇದೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.